ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆದು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಶಾ ಕನ್ನಡ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಸ್ ಅದು ಶೇರ್ ಮಾಡಿ. ಈಗ ನಾವು ಹೋಳಿ ಹಬ್ಬದ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆಯೋದು ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ. ಹೋಳಿಯನ್ನು ವಾರ್ಷಿಕವಾಗಿ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಹೋಳಿ ಪ್ರತಿ ವರ್ಷ ಫಾಲ್ಗುನ್ ಹಿಂದಿ ತಿಂಗಳಲ್ಲಿ ಅಥವಾ ಭಾರತಾದ್ಯಂತ ಮಾರ್ಚ್ನಲ್ಲಿ ಆಚರಿಸಲಾಗುತ್ತದೆ. ಫಾಲ್ಗುನ್ ಮಾಸವು ಬೇಸಿಗೆ ಋತುವಿಗೆ ಚಳಿಗಾಲದ ಪರಿವರ್ತನೆಯನ್ನು ಸೂಚಿಸುತ್ತದೆ. ಈ ಹಬ್ಬವನ್ನು 5 ದಿನಗಳ ಕಾಲ ಆಚರಿಸಲಾಗುತ್ತದೆ. 5ನೆಯ ದಿನವನ್ನು ರಂಗಪಂಚಮಿ ಎಂದು ಕರೆಯುತ್ತಾರೆ. ವರ್ಣರಂಜಿತ ಹೋಳಿ ಹಬ್ಬದ ಒಂದು ದಿನ ಮೊದಲು ಹೋಲಿಕಾ ದಹನ್ ಅಲ್ಲಿ ಬೃಹತ್ ಬೋನನ್ನು ಸ್ಥಾಪಿಸಿ ವಿವಿಧ ಆಚರಣೆಗಳನ್ನು ನಡೆಸಲಾಗುತ್ತದೆ. ಈ ಹಬ್ಬವನ್ನು ಬಣ್ಣಗಳ ಹಬ್ಬ ಎಂದು ಕರೆಯಲಾಗುತ್ತದೆ. ಈ ಹಬ್ಬದಂದು ಜನರು, ವಿಶೇಷವಾಗಿ ಹಿಂದೂಗಳು, ಮತ್ತೊಂದು ಕಡೆ ಬಣ್ಣಗಳನ್ನು ಸಿಂಪಡಿಸುವಂತೆ ಮಾಡುತ್ತಾರೆ. ಈ ಹಬ್ಬವು ಕೆಡಕಿನ ಮೇಲೆ ಒಳ್ಳೆಯವರ ವಿಜಯದ ಪ್ರತೀಕವಾಗಿದೆ. ಜನರಲ್ಲಿ ಉತ್ಸಾಹ ತುಂಬದಂತೆ ಹೋಳಿ ಹಬ್ಬವನ್ನು ತುಂಬು ಆನಂದದಿಂದ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ. ಹೋಳಿ ಆಡುವ ದಿನವನ್ನು ರಾಧಾ ಮತ್ತು ಕೃಷ್ಣನು ಪ್ರಾರಂಭಿಸಿದರು ಎಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಹೋಳಿ ಹುಣ್ಣಿಮೆ ದಿನದಂದು ನಾವು ನಮ್ಮ ಸಂಬಂಧಿಕರು, ನೆರೆಹೊರೆಯವರು, ಸ್ನೇಹಿತರು ಭೇಟಿಯಾಗುತ್ತೇವೆ. ಹೋಳಿ ಹುಣ್ಣಿಮೆ ದಿನದಂದು ವಿವಿಧ ಬಾಯಲ್ಲಿ ನೀರೂರಿಸುವ ಭಕ್ಷ್ಯಗಳು ತಯಾರಾಗುತ್ತಿದ್ದು, ಅತ್ಯಂತ ಸಾಮಾನ್ಯವಾದ ಗುಜಿಯಾ ಇದು ಬಹಳಷ್ಟು ಡ್ರೈ ಫ್ರೂಟ್ನಿಂದ ಸ್ಟಫ್ಡ್ ಆಗಿರುತ್ತದೆ. ಹೋಳಿ ಹುಣ್ಣಿಮೆ ಸಾಮರಸ್ಯ ಮತ್ತು ಶಾಂತಿಯ ಹಬ್ಬವಾಗಿದ್ದು, ಜನರಲ್ಲಿ ಪ್ರೀತಿ ಮತ್ತು ಏಕತೆಯನ್ನು ಹರಡುತ್ತದೆ. ಈ ಹಬ್ಬದಂದು ಜನರು ಒಬ್ಬರಿಗೊಬ್ಬರು ಕಲರಿಂಗ್ ಮಾಡುವ ಮೂಲಕ ಖುಷಿ ಪಡುತ್ತಾರೆ. ಬಣ್ಣಗಳು ತುಂಬಿರುವ ವಾಟರ್ ಗನ್ಗಳೊಂದಿಗೆ ಆಟವಾಡುವ ಮೂಲಕ ವಿಶೇಷವಾಗಿ ಮಕ್ಕಳು ಈ ಹಬ್ಬವನ್ನು ಬಹುವಾಗಿ ಅನುಭವಿಸುತ್ತಾರೆ. ಪ್ರೀತಿ ಮತ್ತು ಏಕತೆಯನ್ನು ಹರಡಲು ಜನರು ಪರಸ್ಪರ ಮುಖದ ಮೇಲೆ ಬಣ್ಣಗಳನ್ನು ಹಾಕುತ್ತಾರೆ. ಹೋಳಿ ಭಾರತದ ಹಬ್ಬವಲ್ಲ, ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಹಬ್ಬವಾಗಿ ಮಾರ್ಪಟ್ಟಿದೆ. ಬಹುತೇಕ ರಾಷ್ಟ್ರಗಳು ಪ್ರೀತಿ ಹರಡುವುದರಿಂದ ಈ ಹಬ್ಬವನ್ನು 2 ಕೈಗಳಿಂದ ಸ್ವೀಕರಿಸುತ್ತೇವೆ. ಭಾರತಕ್ಕೆ ಭೇಟಿ ನೀಡುವ ವಿದೇಶಿಗರಿಗೂ ಕೂಡ ಹೋಳಿ ಹಬ್ಬ ತುಂಬ ಇಷ್ಟಪಡುತ್ತಾರೆ. ವೃಂದಾವನ ಮತ್ತು ಮಧುರದಂಥ ಸ್ಥಳಗಳಲ್ಲಿ ಹೋಳಿ ಹಬ್ಬವನ್ನು 1 ವಾರ ಕಾಲ ವಿವಿಧ ಆಚಾರಗಳೊಂದಿಗೆ ಆಚರಿಸಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹಬ್ಬದ ಬಗ್ಗೆ ಪುಟ್ಟ ಪ್ರಬಂಧ ಹೇಗಿತ್ತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋ ಇದೇ ರೀತಿ ನಾನು ಹೊಸ ವಿಡಿಯೋದಲ್ಲಿ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.